ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಮಲೆಯೂರು ಗ್ರಾಮದ ಸಮೀಪದಲ್ಲಿರುವ ಶ್ರೀ ಕ್ಷೇತ್ರ ಕನಕಗಿರಿಯಲ್ಲಿ ತುಂಬಾನೇ ಇತಿಹಾಸ ಇರುವಂತಹ ದೇವಸ್ಥಾನ. ಈ ಜೈನ್ ಟೆಂಪಲ್ ಅಲ್ಲಿ ಏನೇನಿದೆ ಮತ್ತೆ ಇದರ ಇತಿಹಾಸ ಏನು, ಯಾವ ಕಾಲದಿಂದ ಇದೆ ನೋಡೋಣ ಬನ್ನಿ ಸ್ನೇಹಿತರೆ. ಈ ಕನಕಗಿರಿ ಕ್ಷೇತ್ರವು ನೋಡಲು ಸಾಮಾನ್ಯವಾದ ಬೆಟ್ಟದಂತೆ ಕಂಡರೂ ಇದರ ಹಿಂದೆ ಸಾವಿರಾರು ವರ್ಷಗಳ ಧಾರ್ಮಿಕ ಮತ್ತು ಐತಿಹಾಸಿಕ ಪರಂಪರೆ ಅಡಗಿದೆ. ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶವನ್ನು ಕನಕಾದ್ರಿ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ಶ್ರೀಗಂಧದ ಮರಗಳು ಹೆಚ್ಚಾಗಿದ್ದವು ಎಂಬ ಉಲ್ಲೇಖವೂ ಇದೆ. ಸ್ಥಳ ಪುರಾಣದ ಪ್ರಕಾರ ಪೂಜ್ಯಪಾದರ ಶಿಷ್ಯ ರಸವಿದ್ಯೆಯ ಜ್ಞಾನದಿಂದ ಈ ಬೆಟ್ಟವನ್ನು ಚಿನ್ನದ ಬೆಟ್ಟವನ್ನಾಗಿ ಮಾಡಲು ಪ್ರಯತ್ನಿಸಿದ್ದರು ಎನ್ನುವ ನಂಬಿಕೆಯಿಂದ ಈ ಸ್ಥಳಕ್ಕೆ ಕನಕಗಿರಿ ಎಂಬ ಹೆಸರು ಬಂದಿದೆ. ಈ ಕ್ಷೇತ್ರದ ವಿಶೇಷತೆ ಇಲ್ಲಿಗೆ ಮುಗಿಯುವುದಿಲ್ಲ. ಪ್ರಾಚೀನ ಶಿಲಾಶಾಸನಗಳು, ಗುಹೆಗಳು, ಬಂಡೆಗಳಲ್ಲಿ ಕೆತ್ತಲಾಗಿರುವ ಪಾದಚಿಹ್ನೆಗಳು ಇಂದಿಗೂ ಈ ಪ್ರದೇಶದ ಪುರಾತನ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಅದಕ್ಕಾಗಿಯೇ ಕನಕಗಿರಿ ಚಾಮರಾಜನಗರ ಜಿಲ್ಲೆಯ ಒಂದು ವಿಶಿಷ್ಟವಾದ ಐತಿಹಾಸಿಕ ಮತ್ತು ಜೈನ ಧಾರ್ಮಿಕ ಕ್ಷೇತ್ರವಾಗಿದೆ. ಫ್ರೆಂಡ್ಸ್, ಒಂದು 250 ಸ್ಟೆಪ್ಸ್ ಇದೆ ನೋಡಿ, ಕಾಣಿಸ್ತಿದೆ ನಿಮಗೆ ಸ್ಟೆಪ್ಸ್. ಫ್ರೆಂಡ್ಸ್, ತುಂಬ ವರ್ಷ ಆಗಿತ್ತು ನಾನು ಇಲ್ಲಿಗೆ ಬಂದು. ತುಂಬಾ ಅದ್ಭುತವಾದ ಪ್ಲೇಸು. ಲಾಗ್ ಮಾಡ್ತಾ ಇರೋದ್ರಿಂದ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಎಲ್ಲರನ್ನೂ ಕೇಳ್ಕೊಂಡು ಬಂದಿದ್ದೀನಿ. ನಾನು ವಿಡಿಯೋ ಮಾಡ್ತಾ ಬರ್ತಾ ಇದ್ದೆ. ಸೊ ನಮ್ಮ ಬ್ರದರ್ಸ್ ಎಲ್ಲ ಸಿಕ್ಕಿ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಎಲ್ಲ ನಂಜನಗೂಡು ತಾಲೂಕು ಹುಡುಗರು, ಕೆಲ್ಲುಪುರ ಊರವರು. ಸೊ ತುಂಬಾ ಖುಷಿ ಆಯಿತು. ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಫಾಲೋ ಮಾಡಿದ್ದಾರೆ. ಮತ್ತೆ ಏನು ಓದ್ತಾ ಇರೋದು ಬ್ರದರ್ಸ್? ITA. ನೀನು? ITA. ಎಲ್ಲ ITA ಓದ್ತಾ ಇರೋದಾ? ಎಲ್ಲರೂ ITA ಓದ್ತಾ ಇದ್ದಾರೆ. ತುಂಬಾ ಸಪೋರ್ಟ್ ಮಾಡಿದ್ರು, ತುಂಬಾ ಖುಷಿ ಆಯಿತು. ಮತ್ತೆ ಈ ಬೆಟ್ಟನ ಇವ್ರ ಜೊತೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಈ ಥರ ಸಪೋರ್ಟ್ ಸಿಕ್ಕಿದಾಗ ನನಗೂ ಇನ್ನೂ ವಿಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಶ್ರೀಪಾರೇಶ್ವರಾಥ ದಿನನಾಯಕೆ ಯಕ್ಷೀಧರಿಂದ ವಲ್ಲಭೆ ನಾಗಾರ್ಜುನ ಸಿದ್ಧರ ಸಮಾತೆ ಪದ್ಮಾವತಿ ದೇವಿ ಕೇತು ಗ್ರಹದೋಷ ಪರಿಹಾರಾರ್ಥಂ ಅರ್ಥ ಅವರ್ತರಾರ್ಥಿ ಶ್ರೇಷ್ಠ ಅರ್ಧಟಾಟ ಅರ್ಥ ಸ್ವಸ್ಥಾನಂ ಕರೋಮಿ ಸ್ವಾಹ. ತಟ್ಟೆ ಸ್ವಸ್ತಿಕ ಬರ್ಕೊಳ್ಳಿ. ನಮಃ ಓಂ ಆಂ ಕ್ರಾಂತದಶ ಭಾಗಿನಿ ನಮಃ ಓಂ ಆಂ ಜನರಾಜ ಪದ್ಮ ಜಂಬುಸೇತಾಯ ನಮಃ ಓಂ ಆಂ ಕವಿತಪ್ರದಾಯ ನಮಃ ಓಂ ಆಂ ಕಾಮಯುತಂಸಿ ನಮಃ ಓಂ ಆಂ ಮಹಾದೇವಿ ನಮಃ ಓಂ ಆಂ ಪರಬ್ರಹ್ಮಾಯ ನಮಃ. ಇಲ್ಲಿ ಪೂಜಿಸಲ್ಪಡುವ ಭಗವಾನ್ ಪಾರ್ಶ್ವನಾಥರು ಜೈನ ಧರ್ಮದ 24ನೇ ತೀರ್ಥಂಕರರಲ್ಲಿ ಇವರು 23ನೇ ತೀರ್ಥಂಕರರು. ಜೈನ ಧರ್ಮದಲ್ಲಿ ತೀರ್ಥಂಕರ ಅಂದರೆ ಜನರಿಗೆ ಆತ್ಮಜ್ಞಾನ ಮತ್ತು ಮೋಕ್ಷದ ಮಾರ್ಗವನ್ನು ತೋರಿಸಿದ ಮಹಾನ್ ಆಧ್ಯಾತ್ಮಿಕ ಗುರುಗಳು. ಪಾರ್ಶ್ವನಾಥರು ಸುಮಾರು ಕ್ರಿಸ್ತಪೂರ್ವ 9ನೇ ಶತಮಾನದಲ್ಲಿ ಬದುಕಿದ್ದರು ಎಂದು ಜೈನ ಪರಂಪರೆ ಹೇಳುತ್ತದೆ. ಅವರ ಜನ್ಮಸ್ಥಳ ವಾರಣಾಸಿ ಎಂದು ಜೈನ ಸಂಪ್ರದಾಯದಲ್ಲಿ ಹೇಳಲಾಗಿದೆ. ಭಗವಾನ್ ಪಾರ್ಶ್ವನಾಥರ ಜೀವನದ ಮುಖ್ಯ ಸಂದೇಶ ಅಹಿಂಸೆ ಮತ್ತು ಆತ್ಮಸಂಯಮ. ಪಾರ್ಶ್ವನಾಥರು ರಾಜಕುಮಾರನಾಗಿ ಜನಿಸಿದರು. ಲೌಕಿಕ ಜೀವನವನ್ನು ತ್ಯಜಿಸಿ ತಪಸ್ಸಿನ ಮಾರ್ಗವನ್ನು ಅನುಸರಿಸಿದರು. ಫ್ರೆಂಡ್ಸ್, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ತೀರ್ಥಂಕರರ ಪಾದಚಿಹ್ನೆಗಳು. ಸೊ ಇದೇ ಥರ 24 ತೀರ್ಥಂಕರರ ಪಾದಚಿಹ್ನೆಗಳು ಶ್ರೀ ಕ್ಷೇತ್ರ ಕನಕಗಿರಿ ಬೆಟ್ಟದಲ್ಲಿದೆ. ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಥರ ಪಾದಚಿಹ್ನೆಗಳು. ಪ್ರಾಚೀನ ಕಾಲದಲ್ಲಿ ಕನಕಗಿರಿಯನ್ನು ಹೇಮಾಂಗ ದೇಶ ಹಾಗೂ ಕನಕಾದ್ರಿ ಎಂದು ಕರೆಯಲಾಗುತ್ತಿತ್ತು ಎನ್ನಲಾಗುತ್ತದೆ. ಜೈನ ಪರಂಪರೆಯ ಪ್ರಕಾರ ಮಹಾವೀರ ಸ್ವಾಮಿಯವರು ದಕ್ಷಿಣ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಈ ಪ್ರದೇಶಕ್ಕೂ ಭೇಟಿ ನೀಡಿ ಇಲ್ಲಿ ಸಮವಸರಣ ಸಭೆ ನಡೆಸಿದ್ದರು ಎಂಬ ನಂಬಿಕೆಯಿದೆ. ಸುಮಾರು 5ನೇ ಶತಮಾನದಲ್ಲಿ ಜೈನ ಆಚಾರ್ಯ ಪೂಜ್ಯಪಾದರು ಇಲ್ಲಿ ಮಠವನ್ನು ಸ್ಥಾಪಿಸಿದ್ದರು ಎಂದು ಪರಂಪರೆಯಲ್ಲಿ ಹೇಳಲಾಗುತ್ತದೆ. ನಂತರ ಪಶ್ಚಿಮ ಗಂಗರ ಕಾಲದಲ್ಲಿ ಕನಕಗಿರಿ ಪ್ರಮುಖ ಜೈನ ಕೇಂದ್ರವಾಗಿ ಬೆಳೆಯಿತು ಎನ್ನಲಾಗುತ್ತದೆ.
ನೋಡಿ ಫ್ರೆಂಡ್ಸ್, ಇವಾಗ ನಾವು ಕನಕಗಿರಿ ಟಾಪ್ ವ್ಯೂ ಅಲ್ಲಿ ಇದೀವಿ. ತುಂಬಾನೇ ಸಖತ್ ಖುಷಿ ಆಗ್ತಾ ಇದೆ ನನಗಂತೂ. ಯಾಕೆ ಅಂತಂದ್ರೆ ನಮ್ಮ ನಂಜನಗೂಡು ಹುಡುಗರ ಜೊತೆ ನಾನು ವಿಡಿಯೋ ಮಾಡಿದೆ. ತುಂಬಾನೇ ಖುಷಿ ಆಯ್ತು. ಒಳ್ಳೆ ಸಪೋರ್ಟಿವ್ ಆಗಿ ಮಾತಾಡ್ಸಿದ್ರು. ಬಾಯ್ಸ್, ನಿಮ್ಗೆ ಏನು ಅನಿಸ್ತು? ನಮ್ಗೆ ತುಂಬ ಖುಷಿ ಆಯಿತು. ತುಂಬಾ ಖುಷಿ ಆಯ್ತಾ? ಓಕೆ, ನಿಮ್ಗೇನು ಅನಿಸ್ತು? ಚೆನ್ನಾಗಿತ್ತು. ಓಕೆ ಓಕೆ, ಇವಾಗ ಎಲ್ಲರೂ ನಿಮ್ಮ ಹೆಸರು ಹೇಳ್ಬಿಡಿ. ನಿನ್ನ ಹೆಸರೇನು? ಮಾದೇಶ. ಹಾಂ, ಮಾದೇಶ. ಮಾದೇಶ. ನಿನ್ನ ಹೆಸರು? ಮನು. ಮನು. ಮಧು. ಮಧು. ಯೋಗಿ. ವಿಜಯ್. ಮಾದೇವಸ್ವಾಮಿ. ಓಕೆ, ಫ್ಲೆಕ್ಸಿಬಲ್ ಕನ್ನಡಿಗನ ಜೊತೆ ನಮ್ಮ ನಂಜನಗೂಡು ಬಾಯ್ಸು ವಿಡಿಯೋದಲ್ಲಿ ಭಾಗಿಯಾಗಿದ್ದಾರೆ. ತುಂಬಾನೇ ಖುಷಿ ಆಯಿತು. ಹೀಗೆ ಇದರ ಇತಿಹಾಸವನ್ನು ಹುಡುಕುತ್ತಾ ಹೋದಂತೆ ನಮಗೆ ಸಿಕ್ಕಿದ್ದು ಇಲ್ಲಿನ ಶಿಲಾಶಾಸನಗಳು ಪಶ್ಚಿಮ ಗಂಗರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಹಾಗೂ ಮೈಸೂರು ಅರಸರ ಕಾಲದಲ್ಲಿಯೂ ಈ ಕ್ಷೇತ್ರಕ್ಕೆ ದೊರೆತ ಆಶ್ರಯವನ್ನು ನಮಗೆ ತಿಳಿಸುತ್ತವೆ. ಫ್ರೆಂಡ್ಸ್, ನನಗಂತೂ ತುಂಬಾನೇ ಖುಷಿ ಆಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಸ್ನೇಹಿತರೆ.